ಹಾಯ್, ಇವತ್ತಿನ ಒಂದು ಬ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸ್ವಲ್ಪ ವಾಯ್ಸು ಚೆನ್ನಾಗಿಲ್ಲ, ವಾಯ್ಸ್ ಕಟ್ಕೊಂಬಿಟ್ಟಿದೆ, ಅಡ್ಜಸ್ಟ್ ಮಾಡಿಕೊಡಿ. ಇವತ್ತು ಬೆಳಗ್ಗೆ 10 ಗಂಟೆಗೆ ಎದ್ದಿದ್ದೀನಿ. ಯಾಕೆ ಅಂದರೆ ಇವತ್ತು ನನ್ನ ಮಗು ಸ್ಕೂಲ್ ಇರಲಿಲ್ಲ, ಸ್ವಲ್ಪ ಲೇಟಾಗಿ ಎದ್ದಿದ್ದೆ. ಇವತ್ತು ನಾಷ್ಟ ಏನು ಮಾಡೋದ ಅಂತ ಯೋಚನೆ ಮಾಡಬೇಕಾದ್ರೆ ಒಂದು ಹಾಗಲಕಾಯಿ ಇತ್ತು. ಆ ಹಾಗಲಕಾಯಿ ಗೊಜ್ಜು ಮಾಡಿ ರೊಟ್ಟಿ ಮಾಡೋಣ ಅಂತ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಅಷ್ಟರಲ್ಲಿ ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಮಾಮೂಲಿ ಕುಡಿಯೋ ಥರ ನೆಲ್ಲಿಕಾಯಿ ಜ್ಯೂಸನ್ನ ಕುಡ್ಕೊಂಡು ನಮ್ಮ ಮನೆಯವ್ರಿಗೂ ಕೊಟ್ಟು ಧನ್ವಿತಗೂ ಕೊಟ್ಟಿದ್ದೇನೆ. ಇವಾಗ ಒಂದು ಹಾಗಲಕಾಯಿ ಇತ್ತು ಅಲ್ವಾ, ಆ ಹಾಗಲಕಾಯಿನ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಇವತ್ತು ಯಾಕೋ ಸ್ವಲ್ಪ ಲೇಝಿ ಅಂತ ಅನ್ನಿಸ್ತಾ ಇತ್ತು. ಇವತ್ತು ಎದ್ದೇಳೋಕ್ಕೆ ಆಗ್ತಿರ್ಲಿಲ್ಲ, ಸುಸ್ತು ಆಯ್ತಿತ್ತು. ಆದರೂ ಅಡುಗೆ ಮಾಡ್ಕೊಂಡು ಹೊಟ್ಟೆ ಕೂಡ ಹಸಿತಿತ್ತು. ನಾಷ್ಟ ಮಾಡ್ಕೊಂಡು ತಿನ್ನಬೇಕು ಅಂತ ಹೇಗೋ ಮಾಡಿ ಎದ್ದು ಬಂದು ಹಾಗಲಕಾಯಿ ಮತ್ತು ರೊಟ್ಟಿ ಮಾಡ್ಕೊತಾ ಇದ್ದೀನಿ. ಹಾಗಲಕಾಯಿ ಗೊಜ್ಜು ಮಾಡಿ ರೊಟ್ಟಿ ಮಾಡ್ತಾಯಿದ್ದೀನಿ. ನಿಮಗೂ ಈ ರೆಸಿಪಿನ ಶೇರ್ ಮಾಡೋಣ ಅಂತ ನಾನು ಕ್ಯಾಪ್ಚರ್ ಮಾಡ್ಕೊತಾ ಇದ್ದೀನಿ. ಹಾಗಲಕಾಯಿನ ಚಿಕ್ಕ ಚಿಕ್ಕದಾಗಿ ಉದುರಿಸ್ಕೊಂಡು, ಒಂದೇ ನಾನು ತೊಗೊಂಡಿರೋದು ಹಾಗಲಕಾಯಿ, 3 ಜನಕ್ಕೆ ಇದು ಬೇಜಾನಾಗುತ್ತೆ. ಆದ್ದರಿಂದ ಇವತ್ತು ಯಾಕೋ ರೊಟ್ಟಿ ತಿನ್ನಬೇಕು ಅಂತ ಅನ್ನಿಸ್ತಿತ್ತು. ಅದಕ್ಕೆ ಸರಿ ಒಂದು ಹಾಗಲಕಾಯಿ ಇತ್ತಲ್ವ, ಅದನ್ನೇ ಗೊಜ್ಜು ಮಾಡಿಕೊಂಡು ರೊಟ್ಟಿ ಮಾಡ್ಕೊಳ್ಳೋಣ ಅಂತ ಹಾಗಲಕಾಯಿನ ಕಟ್ ಮಾಡ್ಕೊತಾ ಇದ್ದೀನಿ. ನಮ್ಮ ಮನೆಯಲ್ಲಿ ನಮ್ಮ ಮಗನಿಗೆ ಕಹಿ ಕಹಿ ಪದಾರ್ಥ ಅಂದರೆ ತುಂಬ ಇಷ್ಟ. ನಾವು ನೆಲ್ಲಿಕಾಯಿ ಜ್ಯೂಸ್ ಮಾಡ್ಕೊಂಡು ಕುಡಿತೀವಿ, ಅವನು ಬರೀ ನೆಲ್ಲಿಕಾಯಿನೇ ತಿನ್ನಕ್ಕೆ ಹೋಗ್ತಾನೆ. ಇವಾಗ ಮೊದಲಿಗೆ ಹಾಗಲಕಾಯಿ ಗೊಜ್ಜು ಮಾಡೋದು ಹೇಗೆ ಅಂತ ಹೇಳ್ತೀನಿ ಬನ್ನಿ. ಈ ಥರ ಮಾಡಿದ್ರೆ ಕಹಿ ಇರಲ್ಲ. ಒಂದು ಬಾಣಲಿಗೆ ಎಣ್ಣೆ ಹಾಕಿ, ಸಾಸಿವೆ ಹಾಕಿ, ಈರುಳ್ಳಿ, ಕರಿಬೇವು ಸೊಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಹಾಗಲಕಾಯಿನೂ ಕೂಡ ತೊಳೆದ್ಬಿಟ್ಟು ಕಟ್ ಮಾಡಿ ಇದಕ್ಕೆ ಸೇರಿಸಿ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಆ ಸಮಯದಲ್ಲಿ ಉಪ್ಪು ಕೂಡ ಸೇರಿಸ್ಕೊತಾ ಇದ್ದೀನಿ. ಇದಕ್ಕೆ ಮೇಯ್ನು ಟೊಮೊಟೊ ಹಾಕಿದ್ರೆ ಕಹಿನ ಹೀರ್ಕೊಳ್ಳುತ್ತೆ. ನಾನು 3-4 ಟೊಮೊಟೊ ಹಾಕಿದ್ದೀನಿ. ಇದು ಟೊಮೊಟೊ ಸ್ವಲ್ಪ ಕಮ್ಮಿ ಹಾಕಿದ್ರೆ ನಿಮಗೆ ಕಹಿ ಕಹಿ ಅನಿಸುತ್ತೆ. ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಟೊಮೊಟೊನ ಯೂಸ್ ಮಾಡಿ ನೋಡಿಕೊಂಡು. ನಾನು ಒಂದು ಹಾಗಲಕಾಯಿ ಇತ್ತು, ಅದಕ್ಕೆ 4 ಟೊಮೊಟೊನ ತೊಗೊಂಡಿದ್ದೀನಿ. ಆಮೇಲೆ ಅದು ಟೊಮೊಟೊ ಮತ್ತು ಹಾಗಲಕಾಯಿ ಸ್ವಲ್ಪ ಫ್ರೈ ಆದಮೇಲೆ ಮನೇಲೇ ಮಾಡ್ತಿರೋ ಖಾರ ಪುಡಿನ ಒಂದು 3 ಸ್ಪೂನ್ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ನೀರು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಎಷ್ಟು ಕ್ವಾಂಟಿಟಿಲಿ ಬೇಕೋ ಅಷ್ಟು. ನನಗೆ ಸ್ವಲ್ಪ ತೆಳುವಾಗಿ ಸ್ವಲ್ಪ ಗಟ್ಟಿಯಾಗಿ ಬೇಕಾಗಿತ್ತು. ಆ ಥರ ಕ್ವಾಂಟಿಟಿಲಿ ನಾನು ಇದನ್ನು ರೆಡಿ ಮಾಡ್ಕೊತಾ ಇದ್ದೀನಿ. ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಒಂದು 20 ನಿಮಿಷ ಬೇಯಿಸಿದ್ರೆ ಆಯಿತು. ಹೈ ಫ್ಲೇಮಲ್ಲಿ ಇಕ್ಕಕ್ಕೆ ಹೋಗಬೇಡಿ, ತಳ ಹಿಡಿದ್ಬಿಡುತ್ತೆ. ಆಮೇಲೆ ಕೊನೆಯಲ್ಲಿ ಕಾಯಿ ತುರಿ ಸೇರಿಸಿ, ಸಪ್ಪೆ ಆಗಿದ್ರೆ ಸ್ವಲ್ಪ ಉಪ್ಪು ಸೇರಿಸಿ ಇದನ್ನು ಮಾಡ್ಕೊಳ್ಳೋದು ಅಷ್ಟೇ, ಚೆನ್ನಾಗಿರುತ್ತೆ. ಕಹಿ ಕಹಿ ಏನು ಅಷ್ಟೊಂದು ಇರೋದಿಲ್ಲ. ನಾನು ಅಕ್ಕಿ ರೊಟ್ಟಿ ಮಾಡ್ತಿದ್ದೀನಿ. ಅದಕ್ಕೆ ನೀರನ್ನ ಕಾಯೋಕೆ ಇಕ್ಕಿದೆ ಮೊದಲೇ. ಅದು ನೀರು ಕಾದಾದಮೇಲೆ ನಾನು 2 ಕಪ್ ಆಗೋಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡು ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರೊಟ್ಟಿ ಮಾಡಿಕೊಂಡೆ. ನಾನು ಹಸಿ ಹಿಟ್ಟುದೆ ಅಲ್ವಾ, ಅದನ್ನು ತಿರ್ಗಾ ಕ್ಯಾಪ್ಚರು ಎಲ್ಲ ಮಿಸ್ ಆಗಿಬಿಟ್ಟಿದೆ. ಅದನ್ನು ತಿರುಗ್ಬಿಟ್ಟು ಸಡನ್ನಾಗಿ ಇಳಿಸ್ಕೊಂಡು ಮಿದ್ಕೋಬೇಕು. ಸುಡ್ತಾ ಇರುತ್ತೆ, ನೀವು ಗ್ಲೌಸ್ ಹಾಕ್ಕೊಂಡು ಮಿದಿರಿ. ಅದನ್ನು ಚೆನ್ನಾಗಿ ಮಿದ್ರೇ ಆವಾಗ ಸಾಫ್ಟಾಗಿ ಮೆತ್ತಾಗಿ ಇರುತ್ತೆ. ಈ ಥರ ರೊಟ್ಟಿ ಮಾಡಿದ್ರೆ ಚಿಕ್ಕ ಮಕ್ಕಳು, ದೊಡ್ಡೋರು, ಹಲ್ಲಿಲ್ದೋದವರು ಎಲ್ಲ ತಿನ್ಬೋದು. ಅಷ್ಟು ಸಾಫ್ಟಾಗಿ ಸ್ಮೂತಾಗಿ ಇರುತ್ತೆ. ಬಾಯಲ್ಲಿ ಇಕ್ಕಿದ್ರೆ ಕರ್ಗೋಗ್ಬಿಡ್ಬೇಕು, ಅಷ್ಟೊಂದು ಸಾಫ್ಟಾಗಿತ್ತು. ನನಗಂತೂ ತಿಂತಾಯಿದ್ರೆ ಇದು ರೊಟ್ಟಿನಾ ಅನ್ನಿಸ್ತಿತ್ತು, ಅಷ್ಟೊಂದು ಸಾಫ್ಟಾಗಿತ್ತು. ನಾನು ಒಂದು ಕಡೆ ಟಿಫನ್ ಎಲ್ಲ ಮುಗಿಸಿ ಅಡುಗೆ ಮನೆ ಎಲ್ಲ ಗಲೀಜಾಗಿತ್ತು ಅಂತ ಅಡುಗೆ ಮನೆ ಪಾತ್ರೆ ಎಲ್ಲ ತೊಳಿತಾ ಇದ್ದೆ. ನನ್ನ ಮಗ ಬಂದ್ಬಿಟ್ಟು ಕೆಳಗಡೆ ನೀರು ಚೆಲ್ಲಿತ್ತು ಅಂತ ಅದನ್ನು ಕೂಡ ಕ್ಲೀನ್ ಮಾಡ್ಕೊತಿದ್ದ. ಅಷ್ಟರಲ್ಲಿ ನಾವು ಟಿಫನ್ ಎಲ್ಲ ಮುಗಿಸಿದ್ದಾದ್ಮೇಲೆ ಹಾಗೆ ಹರಟೆ ಹೊಡ್ಕೊಂಡು ಕೂತಿದ್ವಿ. ಅಷ್ಟರಲ್ಲಿ ಮಧ್ಯಾಹ್ನ ಕೂಡ ಆಯಿತು. ಮಧ್ಯಾಹ್ನಕ್ಕೂ ಕೂಡ ಅದೇ ರೊಟ್ಟಿನ ಮಾಡಿಕೊಂಡು ತಿಂದ್ವಿ. ಅದೇ ಇತ್ತು ಅಲ್ವಾ ಅಂತ ಬೇರೆ ಏನು ಮಾಡೋಕ್ಕೆ ಹೋಗಲಿಲ್ಲ. ಇನ್ನು ನೈಟಿಗೆ ಅಷ್ಟರಲ್ಲಿ ಸಂಜೆ ಆಯಿತು. ಸಂಜೆಗೆ ಏನು ಸಾರು ಮಾಡೋದು ಅಂತ ಯೋಚನೆ ಮಾಡಬೇಕಾದ್ರೆ ಈ ಸಾರು ನೋಡಿದೆ ಯೂಟ್ಯೂಬಲ್ಲಿ. ಆ ಸಾರನ್ನ ನಿಮ್ಮ ಹತ್ರನೂ ಶೇರ್ ಮಾಡ್ಕೊತಾ ಇದ್ದೀನಿ. ನನಗೆ ಸ್ವಲ್ಪ ಚೆನ್ನಾಗಿತ್ತು ಅಂತ ಅನ್ನಿಸ್ತು. ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ. ಮೊದಲಿಗೆ ಒಂದು ಕಪ್ ಆಗೋಷ್ಟು ಹೆಸ್ರು ಕಾಳನ್ನ ತೊಳೆದಿಕ್ಕಿದ್ದೀನಿ. ಅದಕ್ಕೆ 2 ಹಸಿರು ಮೆಣಸಿನ್ಕಾಯಿ, ಹಾಗೆ ಬೆಳ್ಳುಳ್ಳಿ ಬಿಡಿಸಿದ್ವಲ್ಲ ಕುಪ್ಪ, ಅದು 4-5 ಎಳ್ಳು ಹಾಕ್ಕೊಂಡು, ಒಂದು ಚಿಕ್ಕ ಗೆಂಡೆ ಈರುಳ್ಳಿ, ಒಂದು ಹಪ್ಪದು ಟೊಮೊಟೊ ಹಾಕ್ಕೊಂಡು ಇದಕ್ಕೆ
ವಾಟರ್ನ ಸೇರಿಸ್ಕೊತಾ ಇದ್ದೀನಿ. ಇವಾಗ ಮನೇಲೇ ಮಾಡಿಕ್ಕಿರ್ತೀವಲ್ಲ ಖಾರ ಪುಡಿ, ಅದನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿದಾದಮೇಲೆ ಉಪ್ಪು ಹಾಕ್ಕೊಂಡು ಇದನ್ನು 4 ವಿಷಲ್ ಕೂಗಿಸ್ಬೇಕು. ನೀವೇನಾದರೂ ಹೆಸ್ರು ಕಾಳನ್ನ ಉನಿ ಹಾಕಿದ್ದಿದ್ರೆ ಅದು ತುಂಬ ಒಳ್ಳೆಯದು. ಒಂದೇ ವಿಷಲ್ 2 ವಿಷಲ್ಗೆ ಮೊಸರಾಗ್ಬಿಡುತ್ತೆ. ಉನಿ ಹಾಕಿಲ್ಲ ಅಂದರೆ 4-5 ವಿಷಲ್ ತೆಗಿಲೇಬೇಕು. 4-5 ವಿಷಲ್ ಕೂಗಿದಾದಮೇಲೆ ಅದನ್ನು ಒಂದು ಸ್ಮ್ಯಾಶ್ ಮಾಡ್ಕೋಬೇಕು. ನಿಮ್ಮ ಕೈಯಲ್ಲಿ ಸ್ಮ್ಯಾಶ್ ಮಾಡೋದಿಲ್ಲ ಅಂದರೆ ದಪ್ಪ ಥರ ಮಿಕ್ಸಿಗೆ ಹಾಕಿ ರುಬ್ಬಿಡಿ. ಬೆಟರು ಸ್ಮ್ಯಾಶ್ ಮಾಡೋದೇ. ನೀವು ಸ್ಮ್ಯಾಶ್ ಮಾಡೋದು ಇಲ್ಲ ಅಂದರೆ ಒಂದು ಸೌಟ್ ತಗೊಂಡು ಅದರಲ್ಲೇ ಸ್ಮ್ಯಾಶ್ ಮಾಡ್ಕೊಳ್ಳಿ. ನಾನು ಸ್ಮ್ಯಾಶ್ ಮಾಡೋದಿತ್ತಲ್ವ ಅದರಲ್ಲೇ ಸ್ಮ್ಯಾಶ್ ಮಾಡ್ಕೋತಾ ಇದ್ದೆ. ಸ್ಮ್ಯಾಶ್ ಮಾಡಾದಮೇಲೆ ಅದು ಸ್ವಲ್ಪ ಗಟ್ಟಿಗಿರುತ್ತೆ ಅಲ್ವಾ, ನಿಮ್ಗೆ ಎಷ್ಟು ಕ್ವಾಂಟಿಟಿಲಿ ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ. ಚಪಾತಿ ಪೂರಿ ಜೊತೆ ತಿಂತೀನಿ ಅಂದರೆ ಸ್ವಲ್ಪ ನೀರು ಕಮ್ಮಿ ಮಾಡಿ, ಗಟ್ಟಿಗೆ ಇದ್ದರೆ ಸಾಗು ಥರ ಚೆನ್ನಾಗಿರುತ್ತೆ. ಇಲ್ಲ ಅನ್ನ ಸಾರು ಮುದ್ದೆ ಏನಕ್ಕಾದ್ರು ಮಾಡ್ಕೊತೀನಿ ಅಂದರೆ ಸ್ವಲ್ಪ ತೆಳುವಾಗಿ ಮಾಡ್ಕೊಳ್ಳಿ. ಅಷ್ಟರಲ್ಲಿ ಒಗ್ಗರಣೆ ಕೂಡ ಮಾಡ್ಕೊತಾ ಇದ್ದೀನಿ. ಒಂದು ಬಾಣಲಿಗೆ ಎಣ್ಣೆ, ಸಾಸಿವೆ, ಆಮೇಲೆ ಜೀರಿಗೆ ಹಾಕ್ಬಿಟ್ಟು ಈರುಳ್ಳಿ, ಮೆಣಸಿನ್ಕಾಯಿ ಹಾಗೆ ಕರಿಬೇವಿನ ಸೊಪ್ಪು ಕೂಡ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈ ಸಮಯದಲ್ಲಿ ಸ್ವಲ್ಪ ಸಾಲ್ಟ್ ಸೇರಿಕೊಳ್ಳಿ, ಅದು ಸ್ವಲ್ಪ ಮಿಸ್ ಆಗಿಬಿಟ್ಟಿದೆ. ಇದೆಲ್ಲ ಫ್ರೈ ಆದಮೇಲೆ ನಾನು 1 ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ ಪುಡಿ ಹಾಕಿದ್ದೀನಿ. ಜೀರಿಗೆ ಪುಡಿ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಸಾಂಬಾರನ್ನ ತೆಗ್ದು ಇದರೊಳಗಡೆ ಹಾಕ್ತಾಯಿದ್ದೀನಿ. 1-2 ಸೌಟು ಒಗ್ಗರಣೆಗೆ ಅಂತ ಅಲ್ವಾ ಮಾಡಿರೋದು. ಈ ಥರ ಹಾಕಿದ್ರೆ ಚೆನ್ನಾಗಿ ಇರುತ್ತೆ ಕೂಡ ಸಾಂಬಾರು. ಈ ಥರ ಒಗ್ಗರಣೆ ಎಲ್ಲ ಮಾಡಿ ನಾನು ಚೆನ್ನಾಗಿ ಒಂದು ಸತಿ ಸಾಂಬಾರು ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡಿಕೊಂಡೆ. ಆವಾಗಲೇ ಗ್ಯಾಸ್ ಮೇಲೆ ಮಡಗಿದೆ ಅಲ್ವಾ, ಇದಕ್ಕೆ ಈ ಒಗ್ಗರಣೆ ಮಾಡಿರೋದನ್ನ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಮಿಕ್ಸ್ ಆದಮೇಲೆ ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಇವೆರಡು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ನಾನು ಒಂದು ಚಿಕ್ಕ ಬಟರ್ ಪೀಸು ಕೂಡ ಹಾಕ್ಕೊಂಡೆ. ಬೇಕಿದ್ದರೆ ನೀವು ತುಪ್ಪ ಸೇರಿಸ್ಕೊಳ್ಳಿ, ಬಟರ್ ಇಲ್ಲ ಅಂತ ಹೇಳಿದ್ರೆ. ನಾನು ಇದೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅನ್ನದ ಜೊತೆ ತಿಂತಾಯಿದ್ದೀನಿ. ತುಂಬಾ ಚೆನ್ನಾಗಿ ಬಂದಿತ್ತು ಸಾರು. ನಾನು ಫಸ್ಟ್ ಟೈಮ್ ಟ್ರೈ ಮಾಡಿರೋದು. ನೀವು ಹೇಗಿತ್ತು ಅಂತ ಟ್ರೈ ಮಾಡಿ ಕಮೆಂಟ್ ಮಾಡಿ. ನಾನು ಈ ಥರ ಸಾಂಬಾರೆಲ್ಲ ಮಾಡಿ ತುಂಬ ದಿನವೇ ಆಗೋಗ್ಬಿಟ್ಟಿತ್ತು. ಅದಕ್ಕೋಸ್ಕರ ಇವತ್ತು ಒಂಥರ ಸ್ಪೆಷಲಾಗಿ ಬೇರೆ ಥರನೇ ಇರಲಿ ಅಂತ ಈ ಸಾಂಬಾರನ್ನ ಪ್ರಿಪೇರ್ ಮಾಡ್ಕೋತಾ ಇದ್ದೆ. ಹಾಗೆ ನಿಮಗೂ ತೋರಿಸ್ಬೇಕು ಅಂತ ಅನ್ನಿಸ್ತು, ಹಾಗೆ ಶೂಟ್ ಕೂಡ ಮಾಡ್ಕೊಂಡಿದ್ದೀನಿ. ಈ ಸಾಂಬಾರು ಟೇಸ್ಟ್ ಮಾತ್ರ ಸಖತ್ತಾಗಿತ್ತು. ಮುದ್ದೆಗೆ ಸ್ವಲ್ಪ ತೆಳು ತೆಳು ಅನಿಸುತ್ತೆ, ಅನ್ನಕ್ಕಾದರೆ ತುಂಬ ಚೆನ್ನಾಗಿರುತ್ತೆ. ನೀವು ಅನ್ನದ ಜೊತೆನೇ ಟ್ರೈ ಮಾಡಿ. ಮುದ್ದೆಗೆ ಬೇಕು ಅಂದರೆ ಸ್ವಲ್ಪ ಕ್ವಾಂಟಿಟಿ ಗಟ್ಟಿ ಮಾಡ್ಕೊಳ್ಳಿ, ಆಗ ತುಂಬ ಚೆನ್ನಾಗಿ ಬರುತ್ತೆ. ನಾನಿವಾಗ ಇದನ್ನು ಅನ್ನದ ಜೊತೆ ಸರ್ವ್ ಮಾಡಿಕೊಂಡು ತಿಂತಾಯಿದ್ದೀನಿ. ನನ್ನ ಮಗನಿಗೂ ಊಟ ತಿನ್ನಿಸಿ ನಾನು ಊಟ ತಿಂದು ಹಾಗೆ ಪಾತ್ರೆ ಎಲ್ಲ ಅಡುಗೆ ಮನೆ ಕ್ಲೀನಿಗೆಲ್ಲ ಮಾಡಿ ಪಾತ್ರೆ ಎಲ್ಲ ತೊಳೆದು, ಅಡುಗೆ ಮನೆ ಕ್ಲೀನಾಗಿದ್ದರೆ ಅಲ್ವಾ ನಮಗೆ ನಿದ್ದೆ ಬರೋದು, ಇಲ್ಲಾಂದರೆ ಒಂಥರ ಮಿಸ್ಸಿ ಮಿಸ್ಸಿ ಅನಿಸ್ತಾ ಇರುತ್ತೆ. ಅಡುಗೆ ಮನೆ ಒಳಗಡೆ ಬಂದರೆ ತುಂಬ ಬೇಜಾರಾಗಿಬಿಡುತ್ತೆ, ಆ ಥರ ಆಗಿರುತ್ತೆ. ಇವತ್ತಿನ ಒಂದು ಬ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಚಾನಲ್ನ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ವಾಯ್ಸು ಸ್ವಲ್ಪ ಸರಿ ಇಲ್ಲ, ಆದರೂ ನನ್ನ ಕೈಲಾದಷ್ಟು ಪ್ರಯತ್ನ ಮಾಡಿದ್ದೀನಿ. ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.